ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನಾನು ಚರ್ಚ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಸೊ ನನಗೆ ಒಂದು ಸ್ವಲ್ಪ ಪಾರ್ಟಿ ವೇರ್ ಥರನೂ ಇರಬಾರ್ದು, ಕ್ಯಾಶುವಲ್ ಆಗಿರಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಡ್ರೆಸ್ಸಸ್ ತೊಗೊಳಕ್ಕೆ ಹೋಗ್ತಾ ಇರೋದು. ಸೊ ಇವಾಗ ನಾವು ಶಾಪಿಂಗ್ ಹೋಗೋಣ ಬನ್ನಿ. ನಾನು ಎಲ್ಲೆಲ್ಲಿ ಏನೇನು ಥರ ಶಾಪಿಂಗ್ ಮಾಡ್ತೀನಿ ಅಂತ ನೀವು ನೋಡ್ಕೊಬನ್ನಿ. ಸೊ ಇವಾಗ ಟೈಮ್ ಬಂದು 10:38 ಆಗಿದೆ. ಸೊ ಇವಾಗ ಮನೆ ಬಿಡ್ತಾ ಇದ್ದೀನಿ ನಾನು. ಸೊ ನನ್ನ ಜೊತೆ ಜಾಯ್ನ್ ಆಗ್ತಾರೆ ಮಾನ್ಯ ಮತ್ತು ಮಮ್ಮಿ. ಮಾನ್ಯ ಅವ್ರ ಮಮ್ಮಿ ಅರುಣ ಆಂಟಿ ಕೂಡ ಇಬ್ಬರು ಜಾಯ್ನ್ ಆಗ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾನು ಪಿಂಕ್ ಕಲರ್ ಟಾಪ್, ಅದ್ರ ಮೇಲೆ ವೈಟ್ ಬುಟ್ಟ ಇರೋದು ಮತ್ತು ಜೀನ್ಸ್ ಪ್ಯಾಂಟನ್ನು ವೇರ್ ಮಾಡಿದ್ದೀನಿ. ಮತ್ತು ಶೂ ಕೂಡ ಪಿಂಕ್ ಶೇಡಲ್ಲಿರುವಂಥ ಶೂ, ಯಾಕಂದರೆ ಓಡಾಡಬೇಕಲ್ವ, ತುಂಬ ಓಡಾಡೋದ್ರಿಂದ. ಸೊ ಶೂ ಹಾಕೋಣ ಅಂತ. ಸೊ ದಿಸ್ ಇಸ್ ಮೈ ಔಟ್ಲುಕ್. ಕ್ಯಾನ್ ಸಿ ಬ್ಲೂ ಜೀನ್ಸ್ ಹಾಕಿದ್ದೀನಿ, ಟೋನ್ ಜೀನ್ಸ್ ಇದು. ಸೊ ಇಫ್ ಯು ಕ್ಯಾನ್ ಸಿ, ದಿಸ್ ಇಸ್ ಎ ಟೋನ್ ಜೀನ್ಸ್. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಸೊ ನಾನು ಮನೆ ಬಿಟ್ಟು ಇಲ್ಲಿ ನಮ್ಮ ಫೀಲ್ಡಲ್ಲಿ ನಮ್ಮ ಹುಡುಗರ ಜೊತೆ ಒಂದೆರಡು 3-4 ಬಾಲು ಹಾಕ್ಸ್ಕೊಂಡು ಆಟ ಆಡ್ಬಿಟ್ಟು ಕ್ರಿಕೆಟನ್ನು ಆಡ್ಬಿಟ್ಟು ನಾನು ಹೋಗಿದ್ದೆ ಮಾನ್ಯ ಮನೆಗೆ. ಸೊ ಮಾನ್ಯ ಮನೆಯಲ್ಲಿ ಸ್ವಲ್ಪ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಏನು ತೊಗೊಳೋದು ಅದು ತೊಗೊಳೋದು ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋದು ಮರ್ತೋಯ್ತು. ಸೊ ಅಲ್ಲಿಂದ ನಾವು ಆಟೋ ಇಟ್ಕೊಂಡು ಬಸ್ ಸ್ಟಾಪಿಗೆ ಹೋದ್ರಿ. ಬಸ್ ಸ್ಟಾಪಿಂದ ಮತ್ತೆ ಬಸ್ ಸಿಕ್ತು ಅಂದ್ಬಿಟ್ಟು ಲೀಡೋಗಿ ಇಳ್ಕೊಂಡ್ರಿ. ಸೊ ರಾ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಕಂದ ನೀರು ಕುಡಿತು ವಿಡಿಯೋ ಮಾಡ್ತಿದ್ಯಾ? ಸೇಮು ಕಲರ್ ಲೈಟ್ ಡಾಟ್ ಅರುಣ ಆಂಟಿ. ಅರುಣ ಆಂಟಿ ಒಂದು ಏನು ಆಂಟಿ? ಹಾಂ, ಒಂದಿನ ಹೆಚ್ಚು ಕಡಿಮೆ ಆಗಿದ್ರು ಜಾಸ್ತಿ ಜನ ಆಗೋಗ್ತದೆ. ಸೊ ಈಗ ನಾವು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಜಸ್ಟ್ ಇವಾಗ. ಚರ್ಚು 1:17 ಫಸ್ಟ್ ಟೈಮ್ ಗೈಸ್ ನಾನು ಚರ್ಚ್ ಸ್ಟ್ರೀಟಿಗೆ ಬರ್ತಾ ಇರೋದು. ಬಂದಿಲ್ಲ, ನಾನು ಬರ್ತೀನಿ ಗೈಸ್. ಆನ್ಲೈನಾಗಿ ಬರಲ್ಲ. ಅಮ್ಮ ಹುಷಾರಾಗಿ मैं एक्सचेंज से नहीं कर रहा हूँ. ಆಗ್ತಾವನೆ ಹಾಕು. ಹಾಂ, ತರ್ಕೆ ಆಗ್ತಾವನಮ್ಮ ಗೈಸ್. ಇವಾಗ ಸದ್ಯಕ್ಕೆ ಇಲ್ಲಿ ಶಾಪಿಂಗ್ ಮುಗೀತು. 1000 ಇವ್ರ ಅಂಗಡಿಯಲ್ಲಿ ಈ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀನಿ ಇವಾಗ ನಾನು. ಸೊ ಚೆನ್ನಾಗಿತ್ತು ಕಲೆಕ್ಷನ್ಸ್. ಐ ಆಮ್ ಓಕೆ ವಿತ್ ಆಲ್ ದ ಡ್ರೆಸ್ಸಸ್. ಗೊತ್ತಾ ಸ್ವಲ್ಪ ಜನ ಸೊ ಗಾಯ್ಸ್, ನಾನು ನೆನೆ ಏನೇನ್ ಶಾಪಿಂಗ್ ಮಾಡಿದ್ದೀನಿ ಅದನ್ನ ನಿಮ್ಗೆ ನೆನೆ ತೋರ್ಸಕ್ ಆಗಿರ್ಲಿಲ್ಲ. ಯಾವ ಡ್ರೆಸ್ ನ ಪರ್ಚೇಸ್ ಮಾಡಿದೀನಿ, ಎಲ್ಲಿ ಪರ್ಚೇಸ್ ಮಾಡಿದೀನಿ ಅಂತ ಕೂಡ ತೋರ್ಸಕ್ ಆಗಿಲ್ಲ. ಒಂದು ಸ್ವಲ್ಪ ಲಿಟಲ್ ಬಿಟ್ ಕ್ಲಿಪ್ಸ್ ಅನ್ನ ನಾನು ತಗೊಂಡಿದ್ದೀನಿ, ಶಾಪ್ಸ್ ಆಗಿರ್ಬೋದು ಅದನ್ನೆಲ್ಲ. ಸೊ ಈಗ ನಾನು ಯಾವ ತರ ಡ್ರೆಸ್ಸಸ್ ನ ತಗೊಂಡಿದ್ದೀನಿ, ಯಾವ ಟೈಪ್, ಯಾವ ಕೈಂಡ್, ಯಾವ ತರ ಮೆಟೀರಿಯಲ್ ಇಂದ ತಗೊಂಡಿದ್ದೀನಿ ಅನ್ನೋದನ್ನ ಕೂಡ ನಿಮ್ಗೆ ಹೇಳಿ ತೋರಿಸ್ತೀನಿ. ಸೊ ನಿಮ್ಗೆ ಡ್ರೆಸ್ಸಸ್ ಲಿಂಕ್ ಅಂತ ಇಲ್ಲ, ಶಾಪ್ ಅಂತ ಕೂಡ ನಂಗೆ ಗೊತ್ತಿಲ್ಲ. ಸೊ ನೋಡ್ತೀನಿ, ಬಟ್ ಅದು ಪರ್ಟಿಕ್ಯುಲರ್ ಆಗಿ ಪ್ರೈಸ್ ನಾನು ಹೇಳೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಬಾರ್ಗಿಂಗ್ ಮಾಡಿ ತಗೊಂಡಿರೋದ್ರಿಂದ ನಾನು ಪ್ರೈಸ್ ನ ನಿಮ್ಗೆ ಹೇಳೋದಿಕ್ಕೆ ಆಗಲ್ಲ. ಸೊ ನೀವು ಕೂಡ ಬಾರ್ಗಿಂಗ್ ನ ಚೆನ್ನಾಗಿ ಕಲ್ತಿರಿ, ಬಾರ್ಗಿಂಗ್ ಮಾಡ್ಬೇಕಾಗುತ್ತೆ. ಎಲ್ಲಾ ಟೈಮಲ್ಲೂ ಒಂದೇ ಪ್ರೈಸ್ ಒಂದೇ ರೇಟ್ ಕೊಡೋದು ತಗೊಳೋದಕ್ ಆಗಲ್ಲ. ಇಲ್ಲಿ ಎಲ್ರಿಗೂ ಅಷ್ಟೇ ಹೇಳ್ತಾ ಇರೋದು. ಸೊ ಬಾರ್ಗಿಂಗ್ ಮಾಡೋದನ್ನ ಕಲ್ತಿರ್ಬೇಕು. ಸೊ ಬಾರ್ಗಿಂಗ್ ಮಾಡಿನೇ ನಾನ್ ತಗೊಂಡಿರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ತೋರಿಸ್ತೀನಿ ಬನ್ನಿ ಯಾವ್ಯಾವ ತರ ಡ್ರೆಸ್ಸಸ್ ನ ತಗೊಂಡಿದೆ ಅಂತ. ಬಟ್ ಸಿಮಿಲರ್ ಕಲರ್ಸ್ ಅಂತ ತಗೊಂಡಿಲ್ಲ, ಡಿಫ್ರೆಂಟ್ ವೆರೈಟೀಸ್ ಆಗಿರ್ಬೋದು ಆ ತರ ಕೈಂಡ್ ಆಫ್ ನಾನ್ ತಗೊಂಡಿದ್ದೀನಿ. ಸೊ ನನ್ಗೆ ಮೀನ್ಸ್ ಕಾಲೇಜ್ ಹಾಕೊಂಡ್ ಹೋಗೋ ತರಾನು ಔಟ್ಫಿಟ್ ಬೇಕಾಗಿತ್ತು. ಮತ್ತೆ ಈಗ ನಾವು ಟ್ರಿಪ್ ಹೋಗ್ತಾ ಇರೋದ್ರಿಂದ ಟ್ರಿಪ್ ಗೆ ಹಾಕೊಂಡ್ ಹೋಗುವಂತ ಕೈಂಡ್ ಆಫ್ ಡ್ರೆಸ್ ಕೂಡ ಬೇಕಾಗಿತ್ತು ನನ್ಗೆ.
ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂದ್ರೆ ಸಿಮಿಲರ್ ತರ ಅದಕ್ಕೂ ಹೋಗ್ಬೇಕು ಇದಕ್ಕೂ ಹೋಗ್ಬೇಕು ಅನ್ನೋದಕ್ಕೆ ನಾನು ಡ್ರೆಸ್ಸಸ್ ನಾನು ತಗೊಂಡಿದ್ದೀನಿ. ಸೊ ನೋಡ್ಬೋದು ಇಷ್ಟೇ ನಾನು ತಗೊಂಡಿರುವಂತ ಡ್ರೆಸ್ಸಸ್ ನೆನೆ. ಸೊ ಬಜೆಟ್ ಕಡಿಮೆ ಇದ್ದಿರೋದ್ರಿಂದ ಬಜೆಟ್ ಆಗಿ ತಗೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಪ್ಯಾಂಟ್. ಸೊ ಇನ್ನೊಂದು ಚೂಡಿಂದ ಇರ್ತೀನಿ. ಪ್ಯಾಂಟ್ ಕಾಟನ್ ಸೆಟ್ ಇದು ಒಂದು ಸೆಟ್. ಸೊ ಇದಕ್ಕೆ ಈ ತರ ಲೇಸ್ ಟೈಪ್ ಆಗಿ ವೇರ್ ಮಾಡಿದ್ದಾರೆ. ಇದು ಟಾಪ್ ಪ್ಯಾಂಟ್ ವೆಲ್ ಇದೊಂದು ಫುಲ್ ಸೆಟ್ ತಗೊಂಡಿದ್ ನಾನು. ಈ ತರ ಟಾಪ್ ಬರುತ್ತೆ. ಸೇಮ್ ಲೇಸ್ ನಿ ಇಲ್ಲಿ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನ್ ಬಾರ್ಡರ್ ಇದೆಯಲ್ಲ ಅದಕ್ಕೂ ಕೂಡ ಸೇಮ್ ಟೈಪ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಕಾಟನ್ ಸೆಟ್ ಇವಾಗಿನ ಇದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಇಟ್. ಸೊ ಇದು ಈ ತರ ಲಾಂಗ್ ಟಾಪ್ಗೆ ಲಾಂಗ್ ಟಾಪ್ ಇಲ್ಲ ಮೀಡಿಯಂ ಟಾಪ್. ಸೊ ಈ ತರ ಬರುತ್ತೆ. ಸೊ ಇದಕ್ಕೆ ವೈಟ್ ವೇಲ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯೆಲ್ಲೋ ಕಲರ್, ಬಟ್ ಇದು ಒಂದ್ ಸ್ವಲ್ಪ ಓವರ್ ಕಲರ್ ಅನ್ಸ್ತು, ಬಟ್ ಬೇಕು ಅಂದ್ಬಿಟ್ಟು ತಗೊಂಡಿರುವಂತ ಟಾಪ್. ಸೊ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಿಮ್ಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ಯಲ್ಲ ನನಗೆ ಗೊತ್ತಿಲ್ಲ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಆಗಿದೆ. ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೂ ಅಷ್ಟೇ ಒಂಥರ ಥ್ರೆಡ್ ಇದು ಎಂಬ್ರಾಯ್ಡ್ರಿಂಗ್ ಟೈಪ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಇಟ್. ಈ ತರ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಅಲ್ಲಲ್ಲಿ ಒಂದ್ ಇಷ್ಟು ಫ್ಲವರ್ ಟೈಪ್ ಕೊಟ್ಟಿದ್ದಾರೆ. ಇದಕ್ಕೆ ಏನ್ ಆತರ ಲೇಸ್ ಕೊಟ್ಟಿಲ್ಲ, ಪ್ಲೈನ್ ಆಗಿ ಈ ತರ ಕೊಟ್ಟಿದ್ದಾರೆ. ನೋಡ್ಬೋದು ಈ ತರ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದಕ್ಕೆ ಎಲ್ಲೋ ಪ್ಯಾಂಟ್ ತೋರಿಸ್ತೀನಿ ರೀ. ಯು ಕ್ಯಾನ್ ಸೀ ಇಟ್. ದಿಸ್ ಇಸ್ ಎಲ್ಲೋ ಪ್ಯಾಂಟ್. ಎಲಾಸ್ಟಿಕ್ ಆಗಿ ತಗೊಂಡಿದ್ದೀನಿ ನಾನು. ಎಲಾಸ್ಟಿಕ್ ಇದ್ರೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದಕ್ಕೂ ಅಷ್ಟೇ ಏನ್ ಎಂಬ್ರಾಯ್ಡ್ರಿಂಗ್ ವರ್ಕ್ ಈ ತರನೇ ಇದೆ. ಯು ಕ್ಯಾನ್ ಸಿ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಸೊ ರಿಯಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಸೊ ನೀವ್ ಯಾವತ್ತಿದ್ರು ಪ್ಯಾಂಟ್ಗೆ ಈ ತರ ಕೊಟ್ಟಿರೋ ಮೀನ್ಸ್ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ ನೋಡ್ರಿ, ಈ ತರ ಆ ತರ ತಗೊಳ್ಳಿ. ಬೇಗ ಪ್ಯಾಂಟ್ ಹರಿದೋಗೋದು ಆ ತರ ಎಲ್ಲ ಆಗೋದಿಲ್ಲ. ಸೊ ನಾನು ಅದೇ ತರ ಅದೇ ತರ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕುತ್ತಾ ಒಂದೊಂದ್ ಸಿಗಲ್ಲ. ಸೊ ನೋಡ್ಬೋದು ಇದು ವೈಟ್ ಬ್ಲೂ ವೆಲ್ದು ಟಾಪ್. ಸೊ ಇದು ಬಂದ್ಬಿಟ್ಟು ಯೆಲ್ಲೋ ಡ್ರೆಸ್ ಟಾಪ್ ವೇಲು. ನಾನು ಮೀನ್ಸ್ ಪ್ಲಾಜಾ ಪ್ಯಾಂಟ್ಸ್ ಬೇಕಿತ್ತು ಅಂದ್ಬಿಟ್ಟು ಪ್ಲಾಜಾ ಪ್ಯಾಂಟ್ಸ್ ತಗೊಂಡೆ. ಸೊ ನನ್ಗೆ ಆನ್ಲೈನ್ ಅಷ್ಟು ಇಷ್ಟ ಆಗೋದಿಲ್ಲ. ಅನಿವಾರ್ಯತೆಯಿಂದ ಆನ್ಲೈನ್ ಶಾಪ್ ಮಾಡ್ಬೇಕಂದ್ರೆ ಮಾಡ್ತೀನಿ, ಬೇಕಿದ್ರೆ ಶಾಪ್ ಮಾಡ್ತೀನಿ ಹೊರತು ಸುಮ್ನೆ ಆನ್ಲೈನ್ ಅಲ್ಲಿ ಅಷ್ಟು ನಾನು ಪರ್ಚೇಸ್ ಮಾಡೋದಿಲ್ಲ. ಸೊ ನೋಡ್ಬೋದು ಈ ತರ ಪ್ಲಾಜೋ ಪ್ಯಾಂಟ್ಸ್ ತಗೊಂಡಿದ್ದೀನಿ. ನನ್ಗೆ ಪ್ಲಾಜೋ ಪ್ಯಾಂಟ್ಸ್ ಬೇಕಿತ್ತು ಅನ್ನೋದಕ್ಕೆ. ತುಂಬಾನೇ ಚೆನ್ನಾಗಿದೆ ಪ್ಲಾಜೋ ಪ್ಯಾಂಟ್ಸ್. ಜೋಬ್ ಕೂಡ ಇದೆ ಇದಕ್ಕೆ. ನೀವು ನೋಡ್ಬೋದು ಈ ತರ ಜೋಬ್ಸ್ ಇದೆ. ಒಂದೇ ಜೋಬು. ಇದ್ರಲ್ಲಿ ನಾನು ಸೇಮ್ ಕೈಂಡ್ ಆಫ್ ಪ್ಯಾಂಟ್ ಇಲ್ಲಿ ಒಂದು ಕ್ರೀಮ್ ಅಂತ ಇಲ್ಲ ಆಫ್ ವೈಟ್ ಪ್ಯಾಂಟ್ ತಗೊಂಡಿದ್ದೀನಿ. ಆಫ್ ವೈಟ್, ಫುಲ್ ವೈಟ್, ಬ್ಲಾಕ್ ಕಲರ್ ಒಂದ್ ತಗೊಂಡಿದ್ದೀನಿ. ಸೇಮ್ ಅದೇ ತರನೇ ಇರುತ್ತೆ, ಬ್ಲಾಕ್. ಸೊ ಈ 3 ಪ್ಯಾಂಟ್ಸ್ ಗೆ ನಾನು 550 ಏನೋ ಕೊಟ್ಟಿದ್ದು, 550 ರೂಪೀಸ್ 3 ಪ್ಯಾಂಟ್ಸ್ ಗೆ ಕೊಟ್ಟಿದ್ದು ನಾನು. ಸೊ ಇವೆರಡು ಒಂದ್ ಶಾಪ್ ಅಲ್ಲಿ ತಗೊಂಡಿದ್ದು ನಾನು. ತುಂಬಾನೇ ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡಿದ್ದು. ಒಂದೊಂದೇ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಈ ತರ ಹಾಫ್ ಸ್ಲೀವ್ಸ್ ಇದೆ. ಎಲಾಸ್ಟಿಕ್ ಇದೆ, ಆಗುತ್ತೆ ಆಲ್ಮೋಸ್ಟ್ ಆಗುತ್ತೆ ನನ್ಗೆ ಎಲಾಸ್ಟಿಕ್ ಇರೋದೆಲ್ಲ. ಸೊ ನಾನು ಕಮರ್ಷಿಯಲ್ ಸ್ಟ್ರೀಟ್ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಎಲಾಸ್ಟಿಕ್ ಟೈಪ್ ಇರೋದೇ ತಗೊಂತೀನಿ. ಯಾಕೆ ಅಂದ್ರೆ ಒಂದೊಂದು ಡ್ರೆಸ್ ಆಗುತ್ತೆ, ಒಂದೊಂದು ಡ್ರೆಸ್ ಆಗಲ್ಲ. ಒಬ್ಬೊಬ್ರು ಅಂಗಡಿಯಲ್ಲಿ ಟ್ರೈ ಮಾಡಕ್ ಬಿಡ್ತಾರೆ, ಒಬ್ಬೊಬ್ರು ಅಂಗಡಿಯಲ್ಲಿ ಟ್ರಯಲ್ ರೂಮ್ ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಎಲಾಸ್ಟಿಕ್ ಇದ್ರೆ ಆಗುತ್ತೆ ಅಂದ್ಬಿಟ್ಟು ಎಲಾಸ್ಟಿಕ್ ಇರೋದನ್ನೇ ತಗೊಂತೀನಿ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಫುಲ್ಲು ಇದೊಂಥರ ಲೈಟ್ ಬ್ಲೂ
ಲೈಟ್ ಬ್ಲೂ, ಅದ್ರ ಮೇಲೆ ವೈಟ್ ಫ್ಲವರ್ಸ್ ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಏನಂತಾರೆ ಗುಂಡಿ ಇಕ್ಕಿದ್ದಾರೆ, ಫುಲ್ ಲಾಂಗ್ ಇಲ್ಲಿವರೆಗೂ ಬಟನ್ಸ್ ಇದೆ. ಲಾಂಗ್ ಟಾಪ್ ಅಂದ್ರೆ ಫ್ರಾಕ್ ಇದು, ಲಾಂಗ್ ವರ್ಗೂ ಬಟನ್ಸ್ ಇದೆ ಆಪ್ಷನ್ಸ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಇದು ಈ ತರ ಇದೆ ಬಟ್ಟೆ ಕ್ಲಾತ್, ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನೆಲ್ಲ ಕಾಟನ್ ಟೈಪ್ ಎಲ್ಲ ತಗೊಂಡಿದ್ದೀನಿ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್, ನೆನೆ ತಂದಿರೋದ್ರಲ್ಲಿ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಇದು ಒಂಥರ ಇದು ಟೈ ಮಾಡೋದು, ಇಲ್ಲಿ ನಾವು ಟೈ ಮಾಡುವಂತ ಇದು. ಇದಕ್ಕೆ ಕಪ್ ಕೊಟ್ಟಿದ್ದಾರೆ, ಬೇಕಾದ್ರೆ ಇದ್ ಮಾಡ್ಬೋದು, ಬೇಡ ಅಂದ್ರೆ ಬಿಚ್ಬೋದು. ಸೊ ಇದೇನ್ ಎಲಾಸ್ಟಿಕ್ ಇಲ್ಲ, ಇದು ಕರೆಕ್ಟ್ ಫಿಟ್ಟಿಂಗ್ ಆಗಿ ಆಗ್ತಿತ್ತು ಅಂದ್ಬಿಟ್ಟು ಅವ್ರು ಅಲ್ಲಿ ಹಾಕಕ್ ಬಿಟ್ಟಿಲ್ಲ. ಸೊ ನಾನು ಹಾಕಿ ನೋಡ್ಬೇಕು, ನನ್ಗೆ ಈ ಡ್ರೆಸ್ ತುಂಬಾ ಇಷ್ಟ ಆಗಿರೋದ್ರಿಂದ ಡ್ರೆಸ್ ಮೇಲೆನೆ ಹಾಕಿ ನೋಡಿ ತಗೊಂಡಿರುವಂತ ಡ್ರೆಸ್ ಇದು. ಸೊ ನಂಗೆ ತುಂಬಾ ಇಷ್ಟ ಆಗಿರುವಂತ ಡ್ರೆಸ್ ಇದು. ಅಷ್ಟೇ ಚೆನ್ನಾಗಿದೆ. ಇದು ಬ್ಲೂ ಕಲರ್ ರಾಯಲ್ ಜೊತೆ ಡಾಟ್ ಬ್ಲೂ, ಅದ್ರ ಮೇಲೆ ಆಫ್ ವೈಟ್ ಅಲ್ಲಿ ಫ್ಲವರ್ ಮಾಡಿ ಅದ್ರ ಮೇಲೆ ಬ್ಲೂ ಕಲರ್ ಲೈನ್ಸ್ ಹಾಕಿ ಒಂದು ಗೋಲ್ಡ್ ಕಲರ್ ಡಾಟ್ಸ್ ಅನ್ನ ಇಟ್ಟಿದ್ದಾರೆ. ಸೊ ಇದೆಲ್ಲ ಆದಷ್ಟು ಬೇಗ ಹಾಕೊಂಡು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ನೋಡ್ಬೋದು, ನೀವು ಕೂಡ ಎಂಜಾಯ್ ಮಾಡ್ಬೋದು. ತುಂಬಾ ಬೇಗನೆ ಇದನ್ನೆಲ್ಲ ವೇರ್ ಮಾಡೋ ಇದು ಬರುತ್ತೆ ನನ್ಗೆ. ಸೊ ಎಲ್ಲಾನು ವೇರ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಆಫ್ ಇಲ್ಲ, ಫುಲ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ಅನ್ಕೊಂತೀನಿ. ಫುಲ್ ಇದೆ, ಲಾಂಗ್ ಫ್ರಾಕ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು 800 ಏನೋ ಹೇಳಿದ್ದು ಹುಡುಗ, 800 ಒಂದಕ್ಕೆ 800 ಕೊಟ್ಟೆ. ಇದು 250 300 ಹೇಳಿದ್ದು, 300 ಕೊಟ್ಟೆ ಅನ್ಕೊಂತೀನಿ ಆಕ್ಚುಲಿ. ನಾನು ಪರ್ಟಿಕ್ಯುಲರ್ ಪ್ರೈಸ್ ಹೇಳ್ತಿಲ್ಲ ನಿಮ್ಗೆ, ನೀವು ಬಾರ್ಗಿಂಗ್ ಮಾಡೋದ್ರಲ್ಲಿ ಇರುತ್ತೆ ಪ್ರೈಸು ಎಲ್ಲದನ್ನು ಕೂಡ. ಇದೊಂದ್ಬಿಟ್ಟು ಆನ್ಲೈನ್ ತಗೊಂಡಿದ್ದು ನಾನು. ನನ್ಗೆ ಇಷ್ಟ ಆಯ್ತು ಅನ್ನೋದನ್ನ ಆನ್ಲೈನ್ ಪರ್ಚೇಸ್ ಮಾಡಿದ್ದಷ್ಟೇ ನಾನು. ಸೊ ತೋರ್ಸಿರ್ಲಿಲ್ಲ, ತೋರಿಸ್ತಾ ಇದೀನಿ ನೋಡ್ರಿ. ಇದು ಹೊಲ್ಗೆ ಹಾಕಕ್ಕೆ ಇವಾಗ ತಗೊಂಡಿದ್ನಲ್ವಾ, ಇದೊಂಥರ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬೆಲ್ಟ್ ಹಾಕೊಂಡ್ರೆ ಒಂಥರ ಲುಕ್ ಚೇಂಜ್ ಇರುತ್ತೆ. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಫುಲ್ಲು ಬ್ಲಡ್ ರೆಡ್ ಕಲರ್, ಇದು ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸೊ ರೆಡ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಸೊ ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಪ್ಲೈನ್ ರೆಡ್. ಇದಕ್ಕೆ ಎಷ್ಟು ಕೊಟ್ಟೆ ಅನ್ನೋದು ನೆನಪಿಲ್ಲ ನಂಗೆ. ಮೋಸ್ಟ್ಲಿ 300 350 ಅಲ್ಲಷ್ಟೇ ಕೊಟ್ಟಿರ್ತೀವಿ. ನಾನು ಯಾವ್ದು ಜಾಸ್ತಿ ಕೊಟ್ಟು ತಗೊಳಲ್ಲ. ಜಾಸ್ತಿ ಕೊಟ್ಟು ತಗೊಂಡ್ರೆ ಕೂಡ ಚೂಡಿದಾರ್ ಆ ಟೈಪ್ ತಗೊಂತೀನಿ ಒಟ್ಟು. ಈ ತರದಕ್ಕೆಲ್ಲ ನನ್ಗೇನಲ್ಲ ಒಂದ್ ಸ್ವಲ್ಪ ಹಾಕೋಬೇಕು, ಮತ್ತೆ ಅದನ್ನ ಡಿಸ್ಕಾರ್ಡ್ ಮಾಡಿ ಮತ್ತೆ ಬೇರೆ ತಗೊಬೇಕು ಅನ್ನೋದು ನನ್ನ ಇಂಟೆನ್ಷನ್. ಬ್ರಾಂಡೆಡ್ ಬಟ್ಟೆ ಅಷ್ಟೆಲ್ಲ ಕೊಟ್ಟು ತಗೊಂಡು ನಾವು ಕಡಿಮೆ ಯೂಸ್ ಮಾಡಿ ಇದ್ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ತರ ಮೈಂಡ್ ಸೆಟ್ ಇರೋಳು. ಸೊ ಇಫ್ ಯು ಕ್ಯಾನ್ ಸಿ, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಡ್ರೆಸ್, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ಇಲ್ಲೊಂಥರ ಫ್ರಿಲ್ ಟೈಪ್ ಹಿಡ್ದಿ ಫ್ರಿಲ್ ಕೊಟ್ಟಿದ್ದಾರೆ, ಕಾಣಿಸ್ತೀನಿ. ಸೊ ಇದೆಲ್ಲ ಕ್ಯಾಮ್ರಾ ಜಸ್ಟಿಸ್ ಮಾಡೋದಿಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಹಾಕೊಂಡು ವಿಡಿಯೋಸ್ ಮಾಡಿದಾಗ ನಿಮ್ಗೆ ಎಲ್ಲ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. ಸೊ ಇದು ಒಂದ್ ದೊಡ್ಡ ಕತೆ ಇದೆ ಈ ಡ್ರೆಸ್ ಇಂದ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದೊಂದು ಡ್ರೆಸ್, ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಡ್ರೆಸ್ ನಾನು. ಐ ಥಿಂಕ್ ಈ ಎರಡರಲ್ಲಿ ಯಾವ ಕಡೆ ಆದ್ರೂ ಫ್ರಂಟ್ ಹಾಕೋಬಹುದು. ಸೊ ಇದು ಕೂಡ ಆಫ್ ಸ್ಲೀವ್. ಸೊ ಇದು ಕೂಡ ಎಕ್ಸ್ಪೆಂಡಬಲ್, ಎಲಾಸ್ಟಿಕ್. ನೀವು ನೋಡ್ಬೋದು ಇಷ್ಟು ಎಲಾಸ್ಟಿಕ್ ಇದೆ. ಸೊ ಆಗುತ್ತೆ ಅಂದ್ಬಿಟ್ಟೆ ಎತ್ಕೊಂಡಿದ್ದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದು ಫುಲ್ ಎಲಿಫೆಂಟ್. ನನಗೆ ಎಲಿಫೆಂಟ್ಸ್ ಈ ತರ ಪ್ರಿಂಟೆಡ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅದು ಏನೋ ಗೊತ್ತಿಲ್ಲ ನಂಗೆ, ತುಂಬಾನೇ ಇಷ್ಟ ಆಗುತ್ತೆ. ಎಲಿಫೆಂಟ್ಸ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಆ ತರದೆಲ್ಲ ಇಷ್ಟ ಆಗುತ್ತೆ ನಂಗೆ. ಸೊ ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಸಖತ್ತಾಗಿದೆ ಡ್ರೆಸ್ ಮಾತ್ರ. ಫುಲ್ ಡ್ರೆಸ್ ಎಲ್ಲ ಹಿಂಗಿದೆ. ಆ ಬಾರ್ಡರ್ ಮಾತ್ರ ಈ ತರ ಅಂಬಾರಿ ಟೈಪ್ ಅಲ್ಲಿ ಇದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಹಾಫ್ ಸ್ಲೀವ್. ಇದಕ್ ಬೇಕಿದ್ರೆ ನೀವು ಏನಂತಾರೆ ಸ್ಟ್ರಕ್ ಟೈಪ್ ಬರುತ್ತೆ, ಈಗ ಏನೇನೋ ಒಂಥರ ಆ ತರದ್ದೆಲ್ಲ ಬರುತ್ತೆ, ಆ ತರ ನೀವು ಯೂಸ್ ಮಾಡ್ಬೋದು. ಜೀನ್ಸ್ ಕೋಟ್ ಆಗಿರ್ಬೋದು ಅದನ್ನೆಲ್ಲ. ಸೊ ಅದೇ ತರ ನಾನು ವೇರ್ ಮಾಡಿ ಕಾಲೇಜ್ಗೆ ಹಾಕೊಂಡ್ ಹೋಗ್ತೀನಿ. ಸೊ ಇದು ನಾನು
ಟ್ರಿಪ್ಗೆ ತಗೊಂಡಿರೋದ್ರಿಂದ ಹಾಫ್ ಸ್ಲೀವ್ ಎಲ್ಲ ಕಾಟನ್. ಇದು ಕಾಟನ್ ಫ್ಯಾಬ್ರಿಕ್ ಇದು ಏನಂದ್ರೆ ಕತೆ, ನಾನು ಅಂಗಡಿದ್ದು ನೋಡ್ಕೊಂಡು ಹೋಗ್ಬಿಟ್ಟಿದ್ದೆ ಮುಂದೆ, ಬಟ್ ಮತ್ತೆ ಬಂದು ರಿಟರ್ನ್ ಬಂದು ತಗೊಂಡಿರುವಂತ ಫ್ರಾಕ್ ಇದು. ನಿಮ್ಗೆ ತುಂಬಾ ಇಷ್ಟ ಆಗಿ ತುಂಬಾ ಲೈಕ್ ಆಗಿ ತಗೊಂಡಿರುವಂತ ಫ್ರಾಕ್. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಎಲಿಫೆಂಟ್ಸ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರ್ತದೆ ಅದೊಂದು. ಸೊ ಇದು ಕೂಡ ಇದು ಏನ್ ಅಷ್ಟು ಇದ್ರಲ್ಲಿ ಇಲ್ಲ ಬಟ್ಟೆ. ಓಕೆ ಓಕೆ ಕ್ಲಾತ್ ಇದು, ಒಂದ್ ಸ್ವಲ್ಪ ಓಕೆ ಓಕೆ ಕ್ಲಾತ್ ಆಗಿದೆ. ಲೈನಿಂಗ್ ಇಲ್ಲ, ಒಳಗಡೆ ಏನಿಲ್ಲ. ಓಕೆ ಓಕೆ 200 ಏನೋ ಕೊಟ್ಟಿದ್ದೇನೋ ಮೇ ಬಿ ಅಷ್ಟೇ. ಇದಕ್ಕೆ ಯು ಕ್ಯಾನ್ ಟ್ರೈ ಇಟ್. ಇದು ಸೊ ಚೆನ್ನಾಗ್ ಕಾಣಿಸುತ್ತೆ ಅನ್ನೋ ಡಾರ್ಕ್ ಕಲರ್ ಒಂದ್ ಇರ್ಲಿ ಅನ್ನೋದಕ್ಕೋಸ್ಕರ ತಗೊಂಡಿದ್ದು. ಸೊ ಚೆನ್ನಾಗಿತ್ತು ಇದು ಕೂಡ. ಇದು ಒಂಥರ ಬ್ಲೂ ಮತ್ತೆ ಈ ತರ ಕೊಟ್ಟಿದ್ದಾರೆ ನೋಡ್ಬೋದು. ಲೈಟ್ ಬ್ಲೂ ಒಂಥರ ಎಲ್ಲ ಮಿಕ್ಸ್, ಆರೆಂಜ್ ಎಲ್ಲ ಆ ತರ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ. ದೆನ್ ಬಾರ್ಡರ್ ಏನು ಇಲ್ಲ. ಸ್ಲೀವ್ಸ್ ಬಲೂನ್ ಸ್ಲೀವ್ಸ್ ಟೈಪ್ ಬಂದಿದೆ ನೋಡ್ಬೋದು. ಈ ತರ ಸ್ಲೀವ್ಸ್ ಚೆನ್ನಾಗಿದೆ. ಓಕೆ ಓಕೆ ಅದನ್ನ ಈ ತರ ಒಂದ್ ಬೆಲ್ಟ್ ಆಗಿ ಸ್ಟೈಲ್ ಮಾಡೋದಿಕ್ಕೆ ಬೆಲ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದೊಂದಾಯ್ತು. ಸೊ ಇದೊಂದು ಫ್ರಾಕ್. ಸೊ ಇದು ಕಾಟನ್ ಫ್ಯಾಬ್ರಿಕ್ ಅಲ್ಲ, ಇದು ಐ ಥಿಂಕ್ ಈ ಸ್ಯಾರೀಸ್ ಬರುತ್ತೆ ನೋಡ್ರಿ, ಲೈಟ್ ವೈಟ್ ಸ್ಯಾರೀಸ್ ಆ ತರ ಕ್ಲಾತ್ ಮೆಟೀರಿಯಲ್ ಇದು. ಯು ಕ್ಯಾನ್ ಸಿ ಇಟ್. ಆ ತರ ಮೆಟೀರಿಯಲ್ ಇದು, ಆ ತರ ಮೆಟೀರಿಯಲ್ ಇದು ತುಂಬಾನೇ ಚೆನ್ನಾಗೈತೆ ಅನ್ನೋದಕ್ಕೋಸ್ಕರ ಇಸ್ಕೊಂಡಿದ್ದು. ಈ ತರ ಕಲರ್ ಆಕ್ಚುಲಿ ನನ್ನ ಹತ್ರ ಇರ್ಲಿಲ್ಲ. ಒಂಥರ ಆರೆಂಜ್ ಮತ್ತೆ ಕ್ರೀಮ್ ಮಿಕ್ಸ್ ಆಗಿ ಸೊ ಚೆನ್ನಾಯ್ತು. ಸೊ ಅದಕ್ಕೋಸ್ಕರ ತಗೊಂಡಿದ್ದು. ಇದೊಂಥರ ಬಲೂನ್ ಸ್ಲೀವ್. ಇದನ್ನು ಕೂಡ ಇಂಡೋ ಎಲಾಸ್ಟಿಕ್ ಇದೆ, ಇಂಡೋ ಎಲಾಸ್ಟಿಕ್. ಸೊ ಇಲ್ಲಿ ಕೂಡ ಒಂದ್ ಟೈಪ್ ಬಲೂನ್ ಟೈಪ್ ಬರುತ್ತೆ, ಈ ತರ ಬಲೂನ್. ಇದು ಆರೆಂಜ್ ಮತ್ತೆ ಆರೆಂಜ್ ವೈಟ್ ಮಿಕ್ಸ್ ಟೈಪ್ ಆ ತರ ಬಟ್ಟೆ ಕಲರ್. ಇದು ಚೆನ್ನಾಗಿದೆ. ಮತ್ತೆ ಇದು ಒಂದ್ ಲಾಸ್ಟ್ ಫ್ರಾಕ್ ನೋಡ್ಬೋದು. ಇದೊಂಥರ ಯೂನಿಕ್ ಆಗಿತ್ತು, ಒಂಥರ ಚೆನ್ನಾಯ್ತು. ಈ ತರ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಸೊ ಅದಕ್ಕೋಸ್ಕರನೇ ಕಲರ್ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ಎತ್ಕೊಂಡೆ. ಬಟ್ ಚೆನ್ನಾಯ್ತು. ಓಕೆ ಕೊಡ್ಬೋದು ಅಂದ್ಬಿಟ್ಟೆ ಎತ್ಕೊಂಡಿದ್ದು. ಈ ತರ ಚೆನ್ನಾಯ್ತು. ಹಾಕೊಂಡ್ ನೋಡಿದ್ನಲ್ವ ನಾನು, ಎಲಾಸ್ಟಿಕ್ ಇತ್ತು, ಎಲಾಸ್ಟಿಕ್ ಎಲ್ಲ ಇದೆ. ಓಕೆ ಚೆನ್ನಾಗಿತ್ತು. ಇಲ್ಲಿ ಒಂಥರ ಇದು ಬರುತ್ತೆ. ಸೊ ಇಲ್ಲಿ ಬಟನ್ ಇತ್ತು, ಬಟ್ ಅದು ನಾನು ಹಾಕೋ ಟೈಮಲ್ಲಿ ಅದು ಕಿತ್ತೋಯ್ತು ಅಂದ್ಬಿಟ್ಟು ಹಂಗೆ ತಗೊಂಡೆ. ಚೆನ್ನಾಗಿದೆ. ಇದು ಒಂಥರ ಲೈಟ್ ಪಿಸ್ತಾ ಕಲರ್. ಇದು ಪಿಸ್ತಾ ಕಲರ್ಗೆ ಮೆರೂನ್ ಕಲರ್ ಈ ತರ ಕೊಟ್ಟಿದ್ದಾರೆ. ಮಾವ್ನಿನ್ ಶೇಪ್ ಡಿಸೈನ್ ಅಂತಾರೆ, ಈ ತರ ಕೊಟ್ಟಿದ್ದಾರೆ. ಫುಲ್ಲು ಇದೆಲ್ಲ ಅದೇ ರೀತಿಯಾಗಿದೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿತ್ತು ನಂಗೆ. ಸೊ ಅದಕ್ಕೆ ಒಂದ್ ಚಿಕ್ಕದಾಗಿ ಬೆಲ್ಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಬೆಲ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಜಾಯಿನ್ ಮಾಡಿ ಕೊಟ್ಟಿದ್ದಾರೆ ಬೆಲ್ಟ್, ಎಲ್ಲೂ ಹೋಗ್ಬಾರ್ದು ಅನ್ನೋದಕ್ಕೆ. ಸೊ ಇದು ಟಾಟ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಬೆಲ್ಟ್ ಒಂದೊಂದ್ ಹತ್ರ ಇಕ್ಕಿದ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇದ್ ಮಾಡ್ತಾರೆ. ಸೊ ಆ ತರ ಇದ್ರೆ ಬೆಲ್ಟ್ ಎಲ್ಲೂ ಹೋಗಲ್ಲ ಅನ್ನೋದಕ್ಕೆ ಹೊಂದಿದೆ. ನೋಡಿ ಜೀನ್ಸ್ ಒಂದ್ ತಗೊಂಡೆ ಬ್ಲಾಕ್ ಕಲರ್. ನಾನ್ ಜೀನ್ಸ್ ಜಾಸ್ತಿ ವೇರ್ ಮಾಡಲ್ಲ. ವೇರ್ ಮಾಡಿದ್ರು ಕೂಡ ಏನ ಸ್ಯಾಟರ್ಡೆ ಆ ಟೈಪ್ ವೇರ್ ಮಾಡ್ತೀನಿ ಅಷ್ಟೇ. ನಾನು ಕಾಲೇಜ್ಗೆ ಹೋಗ್ಬೇಕಿದ್ರೆ ಜೀನ್ಸ್ ನಂಗೆ ಅಷ್ಟೇ ಇಷ್ಟ, ಕಂಫರ್ಟಬಲ್ ಇರಲ್ಲ ನಂಗೆ ಜೀನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನ್ ಜೀನ್ಸ್ ವೇರ್ ಮಾಡಲ್ಲ ಜಾಸ್ತಿ. ಇದೊಂದ್ ಜೀನ್ಸ್ ತಗೊಂಡೆ ಬ್ಲಾಕ್ ಕಲರು. ನೋಡ್ಬೋದು ತುಂಬಾ ತಿಕ್ಕಾಗಿದೆ. ನಂಗೆ ಈ ತರ ಫ್ಯಾಬ್ರಿಕ್ ಇಷ್ಟ ಆಗಲ್ಲ, ಮಂದ ಜಾಸ್ತಿ ಇರ್ಬಾರ್ದು ನಂಗೆ, ತೆಳ್ಳಗಿರ್ಬೇಕು, ಆ ತರ ಇರ್ಬೇಕು. ಚೆನ್ನಾಗಿದೆ. ಪ್ಯಾಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ನಾನ್ ನಿಮ್ಗೆ ಇಲ್ಲಿ ಯಾವ್ದನ್ನು ಪ್ರೈಸ್ ಹೇಳ್ತಿಲ್ಲ, ಯಾಕಂದ್ರೆ ನಾನ್ ಕೊಡೋ ಪ್ರೈಸ್ಗೆ ನೀವು ಮತ್ತೆ ಹೋಗಿ ಅವ್ರನ್ನ ಡಿಮ್ಯಾಂಡ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತಾ ಇರೋದು. ದಿಸ್ ಇಸ್ ಲಾಸ್ಟ್ ಏನ್ ನಾನು ಪರ್ಚೇಸ್ ಮಾಡಿದೆ ಡ್ರೆಸ್ಸಸ್ ಅಲ್ಲಿ, ಅದು ಲಾಸ್ಟ್ ಡ್ರೆಸ್ ಇದು.
ಇದು ಕೂಡ ಬ್ಲಾಕ್ ಜೀನ್ಸ್ ಜೊತೆನೆ ತಗೊಂಡಿದ್ದು. ಸೊ ಈ ತರ ಕೈಂಡ್ ಆಫ್ ನನ್ಗೆ ಒಂದ್ ಪ್ಯಾಂಟ್ ಬೇಕಿತ್ತು, 3 ಬಟನ್ಸ್ 4 ಬಟನ್ಸ್ ಏನೋ ಆತರ ಒಂದ್ ಬೇಕಿತ್ತು ಅಂದ್ಬಿಟ್ಟು ನಾನು ಆತರ ಒಂದ್ ತಗೊಂಡೆ. ನಾನು ಜಾಸ್ತಿ ಜೀನ್ಸ್ ವೇರ್ ಮಾಡಲ್ಲ, ವೇರ್ ಮಾಡಿದ್ರು ಕೂಡ ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀನಿ. ಸೊ ರೇರ್ ಅಂದ್ರೆ ಎಲ್ಲಾದ್ರೂ ನಾನು ಈ ಮಾಲ್ ಆತರ ಹೋದಾಗ ಇದು ರೇರ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ. ಕಾಲೇಜ್ಗೆಲ್ಲ ಹೋದಾಗ ನಾನು ಈ ತರ ಕೈಂಡ್ ಆಫ್ ಫ್ರಾಕ್ಸ್ ಆತರ ವೇರ್ ಮಾಡ್ತೀನಿ ಅಷ್ಟೇ. ನಮ್ ಕಾಲೇಜಲ್ಲಿ ಅಲೋ ಇದೆ, ಅಲೋ ಇಲ್ಲ ಅಂತ ಏನಿಲ್ಲ, ಬಟ್ ನನ್ಗೆ ಇಷ್ಟ ಆಗಲ್ಲ, ಯಾರು ಹಾಕೋ ಬರಲ್ಲ ನಾನು ಹಾಕೊಂಡ್ ಹೋದ್ರೆ ಹೆಂಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಹಾಕಲ್ಲ. ಇದು ನಾನು ಸ್ವಲ್ಪ ಒಂದ್ 2 ಡ್ರೆಸ್ಗೆ ಮ್ಯಾಚ್ ಮಾಡಿ ಏನೋ ತಗೊಂಡಿದೀನಿ ಅಷ್ಟೇ. ಬೋ ಇದೊಂದು. ಸೊ ನಾನು ಒಂದಕ್ಕೆ 40 ರುಪೀಸ್ ಕೊಟ್ಟೆ. ಸೊ ಇವೆರಡಕ್ಕೂ 60 ರುಪೀಸ್ ಕೊಟ್ಟಿದ್ದು, ಇದೊಂದು ಎರಡಕ್ಕೂ. ಸೊ ತುಂಬಾನೇ ಚೆನ್ನಾಗೈತೆ, ನಂಗೆ ಈ ತರ ಇಷ್ಟ. ಪೋಲ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು, ಇಲ್ಲೂ ಕೂಡ ಪೋಲ್ಸ್ ಹಾಕಿದ್ದಾರೆ. ಇದು ಸೇಮ್, ಅದು ಇದೆರಡು ಸೇಮ್ ಆಗಿ ಇದೆ. ಇದು ಮಾತ್ರ ಒಂಥರ ಡಿಫ್ರೆಂಟ್, ಪ್ಲೈನ್ ಅಂಡ್ ಯೂನಿಕ್ ಆಗಿದೆ, ಒಂಥರ ಕಲರ್ ಶೇಡ್ ಆಗಿದೆ. ಸೊ ಇದು 3 ತಗೊಂಡೆ ಅಷ್ಟೇ ಗೈಸ್. ನಾನು ನಿನ್ನೆ ಶಾಪಿಂಗ್ ಏನ್ ಮಾಡಿದೆ ಅದ ಅಷ್ಟೇ ಶಾಪಿಂಗ್ ಮಾಡಿದ್ದೀನಿ ನಾನು. ಸೊ ಶಾಪಿಂಗ್ ನಿಮ್ಗೆ ಇಷ್ಟ ಆಗಿದೆ ನೀವು ಕೂಡ ಹೋಗಿ ಶಾಪಿಂಗ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಯಾವಾಗ ಹೋಗೋದು ಅಂದ್ರೆ ನೆಕ್ಸ್ಟ್ ನಾನು ಬರ್ಡೇಗೆ ಹೋಗ್ತೀನಿ. ಅಷ್ಟೇ ನಾನು ಬರ್ಡೇಗೆ ಹೋಗೋದು ಜಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ಗೆ. ನನ್ನ ಬರ್ಡೇಗೆ ಪಾರ್ಟಿ ವೇರ್ ತರ ತಗೊಬೇಕು ಅಂತ ನನ್ನ ಬರ್ಡೇಗೆ ಹೋಗೋದು. ಮಿಕ್ಕ ಟೈಮಲ್ಲಿ ಹೋಗೋದೇ ಇಲ್ಲ ನಾನು. ಸುಮ್ನೆ ನಾನು ಹೋಗಲ್ಲ ಗೈಸ್. ನನ್ಗೆ ನಾನು ವೆಕೇಶನ್ ಆ ತರ ಬೇಕಾದ್ರೆ ಮಾತ್ರ ಹೋಗ್ತೀನಿ, ಇಲ್ಲಾಂದ್ರೆ ನೋ ವೇ, ಚಾನ್ಸ್ ಇಲ್ಲ, ಹೋಗಲ್ಲ. ನೋಡೋಣ. ಸೊ ಇನ್ನೊಂದ್ ಡ್ರೆಸ್ ತೋರ್ಸಿರ್ಲಿಲ್ಲ, ಐ ಥಿಂಕ್ ನಾನು ನ್ಯೂ ಇಯರ್ಗೆ ತಗೊಂಡಿದ್ದು ಅಂತ ಡ್ರೆಸ್. ಇದೊಂದು ನ್ಯೂ ಇಯರ್ ತಗೊಂಡಿದ್ದು. ನ್ಯೂ ಇಯರ್ಗೆ 5 ಮಿನಿಟ್ಸ್ ಏನೋ ಹಾಕಿದ್ದೆ ಅಷ್ಟೇ ನಾನು. 5 ಮಿನಿಟ್ಸ್ 10 ಮಿನಿಟ್ಸ್ ಏನೋ ಹಾಕಿದ್ದಷ್ಟೇ, ಆಮೇಲೆ ಹಾಕೇ ಇಲ್ಲ ನಾನು ಇದನ್ನ. ಸೀಟ್ ಈ ತರ ಇದೆ, ಲೈಟ್ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಲೀಫ್ ಮಾಡಿ ಪಿಂಕ್ ವೈಟ್ ಅಲ್ಲಿ ರೋಸಸ್ ಹಾಕಿದ್ದಾರೆ. ಸೊ ನೆಕ್ ನೀವು ನೋಡ್ಬೋದು, ವಿ ನೆಕ್. ಇದು ವಿ ನೆಕ್ ಸೇಮ್ ಈ ತರ ಇದೆ. ಇಲ್ಲಿ ಇಂದ ಬಂದು ಇಷ್ಟ ಬರುತ್ತೆ, ನೀವರೆಗೂ ಬರುತ್ತೆ. ಚೆನ್ನಾಗಿದೆ ಡ್ರೆಸ್ ಮಾತ್ರ, ತುಂಬಾನೇ ಚೆನ್ನಾಗಿ. ಸೊ ಇದನ್ನು ಕೂಡ ವೇರ್ ಮಾಡಿ ಎಲ್ಲ ರೀಲ್ಸ್ ಮಾಡಿ ಹಾಕ್ತೀನಿ ನಿಮ್ಗೆಗೋಸ್ಕರ. ಸೊ ಗೈಸ್, ನಿಮ್ಗೆ ಈ ಡ್ರೆಸ್ ಕಲೆಕ್ಷನ್ಸ್ ನಾನ್ ತಗೊಂಡ್ ಬಂದಿರೋ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ. ಸೊ ಸುಮಾರು ಜನ ಕೇಳ್ತಿದ್ರಿ ನನ್ನನ್ನ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ನೀವು ಡ್ರೆಸ್ಸಸ್ ನೆಲ್ ಪರ್ಚೇಸ್ ಮಾಡ್ತೀರಾ ಅಂತ. ಸೊ ನಾನು ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಗೌನ್ಸ್ ಆಗಿರ್ಬೋದು, ಮೀನ್ಸ್ ಲೆಹೆಂಗಾ ಗೌನ್ಸ್, ಮತ್ತೆ ಈಗ ಕ್ರಾಪ್ ಟಾಪ್ ಲೆಹೆಂಗಾ ವಿತ್ ಕ್ರಾಪ್ ಟಾಪ್ ಮೆಡಿ ವೇಲ್ ಆತರ ಬರುತ್ತಲ್ಲ, ಆ ತರದನ್ನ ನಾನು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡ್ತೀನಿ. ಚೂಡಿದಾರ್ ಆತರ ಎಲ್ಲ ನಾನು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡ್ತೀನಿ. ಅದು ಕೂಡ ಒಂದ್ ಬ್ಲಾಗ್ ಮಾಡ್ತೀನಿ, ನಾನು ಹೋದಾಗ ಬ್ಲಾಗ್ ಮಾಡ್ತೀನಿ. ಸೊ ಈ ತರ ಏನ್ ಬೇಕು ನನ್ಗೆ, ಪಾರ್ಟಿ ವೇರ್ ಆಗಿರ್ಬೋದು, ಮತ್ತೆ ಈ ನಾರ್ಮಲ್ ಗೌನ್ಸ್ ಆ ತರ ಏನ್ ಬೇಕು ನನ್ಗೆ, ಅದನ್ನ ನಾನು ಶಿವಾಜಿನಗರ್ ಸ್ಟ್ರೀಟ್ಸ್ ಅಲ್ಲಿ ಹೋಗ್ತೀನಿ. ಶಿವಾಜಿನಗರ್ ಕಮರ್ಷಿಯಲ್ ಎರಡ್ ಹತ್ರನೂ ಹೋಗ್ತೀನಿ. ಹತ್ರ ಯಾವ ಹತ್ರ ಇಷ್ಟ ಆಗುತ್ತೋ ನನ್ಗೆ ಅಲ್ಲಿ ಬೈ ಮಾಡಿ ನಾನ್ ಬರ್ತೀನಿ. ಸೊ ಇದಿದೆ ನನ್ನ ಶಾಪಿಂಗ್ ದೋಸ್ತಾಗ. ಮತ್ತೆ ಆನ್ಲೈನ್ ಅಂದ್ರೆ ನಾನು ಫ್ಲಿಪ್ಕಾರ್ಟ್ ಯಾವತ್ತೂ ಅಷ್ಟು ಮಾಡೇ ಇಲ್ಲ. ಮೀಶೋ ಮಾಡಿದೀನಿ, ಮೀಶೋ ಮತ್ತೆ ಅಮೆಝಾನ್ ಎರಡರಲ್ಲೂ ಮಾಡ್ತೀನಿ. ಓಕೆ, ಚೆನ್ನಾಗಿರುತ್ತೆ. ಬಟ್ ನನ್ಗೆ ಏನಂದ್ರೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲ್ಲ ನನ್ಗೆ. ಅಮೆಝಾನ್ ಆ ತರದ್ರೆಲ್ಲ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ. ಮಾಡಿ ಅಮೆಝಾನ್ ಮೀಶೋನಲ್ಲಿ ಮಾಡಿರ್ತೀನಿ. ನಾನೇ ಹಾಕಿರಲ್ಲ ಡ್ರೆಸ್, ಅದನ್ನ ಸುಮಾರು ಜನ ಹಾಕ್ಬಿಟ್ಟಿರ್ತಾರೆ. ಸೊ ಅದೊಂದು ಕಾರಣಕ್ಕಷ್ಟೇ ನನ್ಗೆ ಇಷ್ಟ ಆಗಲ್ಲ. ಎಲ್ರು ಹಾಕ್ತಾರೆ, ಎಲ್ರು ಮಾಡ್ತಾರೆ ಅನ್ನೋದಕ್ಕಷ್ಟೇ ನನ್ಗೆ ಇಷ್ಟ ಆಗೋದಿಲ್ಲ. ಸೊ ನಾವು ಹೋಗಿ ಪರ್ಚೇಸ್ ಮಾಡ್ಕೊಬಾರದು. ಇವಾಗಿನ ಇದಕ್ಕೆ ಯಾರು ಹೋಗಿ ಆಚೆಗಡೆ ಪರ್ಚೇಸೇ ಮಾಡಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲ ಆನ್ಲೈನ್ ಮನೇಲಿ ಕುತ್ಕೊಂಡೆ ಬೈ ಮಾಡ್ತಾರೆ ಹೊರತು ಆಚೆಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದು ಯಾರು ಬೈ ಮಾಡಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಹೋಗಿ ಬೈ ಮಾಡ್ಕೊಂಡು ನನ್ಗೆ ಇಷ್ಟ ಆಗಿರೋ, ನನ್ಗೆ ಸ್ಯಾಟಿಸ್ಫೈ ಆಗೋ ಅಂತ ಡ್ರೆಸ್ಸಸ್ ನಾನ್ ತಗೊಂಡ್ಬರೋದು ತುಂಬಾನೇ ಖುಷಿ ಕೊಡುತ್ತೆ ನನ್ಗೆ. ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಅಂದ್ರೆ ಬಿಡು ಏನು ಇಷ್ಟ ಅನ್ಸುತ್ತೆ ಅಷ್ಟೇ. ನಾವ್ ಹೋಗಿ ನಮ್ಗೆ ಇಷ್ಟ ಆಗಿ ಡ್ರೆಸ್ ನ ತಗೊಂಡ್ ಬರೋದ್ರಲ್ಲಿ ಖುಷಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ಗೆ ಇಷ್ಟ ಆಗೋದು ಆಫ್ಲೈನ್ ಶಾಪಿಂಗ್. ಆನ್ಲೈನ್ ಅನಿವಾರ್ಯತೆ ತುಂಬಾ ಇದ್ರೆ ಮಾತ್ರ ನಾನು ಆನ್ಲೈನ್ಗೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತೀನಿ ಹೊರತು ಸುಮ್ನೆ ಹೋಗಲ್ಲ. ಸೊ
ದಿಸ್ ಇಸ್ ಮೈ ಡ್ರೆಸ್ ಮತ್ತೆ ಏನು ಡ್ರೆಸ್ಸಸ್ ಅದು ಇದು ಅಂತ ಚಿಕ್ಕ ಚೊಕ್ಕದಾಗಿ ಹೇಳಿರುವಂತ ಇನ್ಫಾರ್ಮೇಶನ್ ಅಷ್ಟೇ. ಸೊ ನೀವು ಕೂಡ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆನ್ಲೈನ್ ಅಲ್ಲಿ ಜಾಸ್ತಿ ಪರ್ಚೇಸ್ ಮಾಡಲ್ಲ, ಮಾಡ್ತೀನಿ ಓಕೆ ಆಗಿ ಮೀಡಿಯಂ ಆಗಿ ಮಾಡ್ತೀನಿ ಅಷ್ಟೇ. ಸೊ ಗೈಸ್ ಲೆಟ್ಸ್ ಗೋ. ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ. So bye bye, lots of love. Signing off.